ಹೇಗಿದ್ದೀರಾ? ಎಲ್ಲರಿಗೂ ಬೆಳಗಿನ ಶುಭೋದಯ. ಐ ಥಿಂಕ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀವಿ. ಬನ್ನಿ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಆ್ಯಸ್ ಯೂಶ್ವಲ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿದೆ. ಇವತ್ತು ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥ ವಿಷಯ ಯಾವುದು ಅಂತ. ಸೊ ರಿಕ್ರೂಟ್ಮೆಂಟ್, ನೇಮಕಾತಿ, ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕಾತಿ, ಸೊ ವೇಕೆನ್ಸೀಸ್ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಬ್ರೀಫಾಗಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಇದುವರೆಗೂ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಹಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸೊ ದಟ್ ಅವರು ಸಮೇತ ಇದರ ಬೆನಿಫಿಟ್ಟು ಪಡ್ಕೊಳ್ಳಿ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಸೊ ಅಪ್ಕಮಿಂಗ್ ಡೇಸ್ನಲ್ಲಿ ನೋಟಿಫಿಕೇಷನ್ಸ್ ಆಗೇ ಆಗುತ್ತೆ. ಸೊ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೋಟಿಫಿಕೇಷನ್ ಆಗೋದು ಹೆಚ್ಚಲ್ಲ, ಅದರಲ್ಲಿ ನೀವು ಸೆಲೆಕ್ಷನ್ ಆಗೋದು ಹೆಚ್ಚು. ನೀವು ಸೆಲೆಕ್ಟ್ ಆಗಿ ಪ್ರೂವ್ ಮಾಡೋದು ತುಂಬ ಡಿಫಿಕಲ್ಟ್ ಆಗಿರ್ತಕ್ಕಂಥ ಟಾಸ್ಕ್. ಅಂದರೆ ಡಿಫಿಕಲ್ಟ್ ಅಂತ ಹೇಳೋಕ್ಕಾಗಲ್ಲ. ಕರೆಕ್ಟಾಗಿರ್ತಕ್ಕಂಥ ಪ್ರಾಪರ್ ಆಗಿರ್ತಕ್ಕಂತಹ ಗೈಡೆನ್ಸ್ ಇದ್ದರೆ, ಪ್ರಾಪರ್ ಆಗಿರ್ತಕ್ಕಂತಹ ಸ್ಟಡೀಸ್ ಇದ್ದರೆ, ನಿಮ್ಮ ಎಫರ್ಟ್ಸ್ ರೈಟ್ ಡೈರೆಕ್ಷನಲ್ಲಿದ್ದರೆ ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ. ಸೊ ನಾವು ಅಪ್ಕಮಿಂಗ್ ಡೇಸ್ನಲ್ಲಿ ನಮ್ಮ ಈ KSP ಟ್ಯುಟೋರಿಯಲ್ನಲ್ಲಿ ಉತ್ತಮವಾಗಿರ್ತಕ್ಕಂತಹ ಬೋಧನಾ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ PC ಹುಡುಗರಿಗೆ, PSI ಹುಡುಗರಿಗೆ ಮತ್ತು ಸರ್ಕಾರಿ ನೌಕರಿ ಯಾರೆಲ್ಲ ಪಡ್ಕೋಬೇಕಂತ ಬಯಸ್ತಿದ್ದೀರೋ ಅವರೆಲ್ರಿಗೂ, KPSC ಅವ್ರಿಗೆಲ್ರಿಗೂ, SDFDAಗೆ ಸೊ ಅತ್ಯಂತ ಎಫೆಕ್ಟಿವ್ ಆಗಿರುತ್ತೆ. ಸೊ ನೀವೇ ನೋಡ್ತೀರಾ ಸೊ ಅಪ್ಕಮಿಂಗ್ ಡೇಸ್ನಲ್ಲಿ. ಹಾಗಾದರೆ ಇದುವರೆಗೂ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೆಳೆಯರೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಅರ್ಥ ಆಯ್ತಾ? ಎಕ್ಸ್ಪೆಷಲಿ ಸರ್ಕಾರಿ ನೌಕರಿಗಂತಲೇ ನಮ್ಮ ಚಾನಲ್ ಡೆಡಿಕೇಟೆಡ್ ಆಗಿದೆ. ಇದರ ಬೆನಿಫಿಟ್ಟು ನೀವು ತಗೊಳ್ಳಿ. ರೆಗ್ಯುಲರ್ ಬೇಸಿಸ್ನಲ್ಲಿ ನಾವು ವರ್ಕ್ ಮಾಡ್ತಾಯಿದ್ದೀವಿ. ನೀವು ನೋಡಿರ್ಬೋದು 2ರಿಂದ 3 ದಿನದಿಂದ ಕರೆಕ್ಟಾಗಿ ವಿಡಿಯೋಸು ಅಪ್ಲೋಡ್ ಆಗ್ತಾಯಿದೆ. ಸೊ ಡೆಡಿಕೇಶನ್ನು ತೋರಿಸ್ತಾ ಇದ್ದೀವಿ ಇದರ ಬಗ್ಗೆ. ಸೊ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ, ಅಪ್ಡೇಟ್ಸು, ಕ್ಲಾಸಸ್ಸು ಎಲ್ಲ ಅಪ್ಕಮಿಂಗ್ ಡೇಸ್ನಲ್ಲಿ ಸಿಗುತ್ತೆ. ಪೇಪರ್ 1 ಆಯಿತು, PSIಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. SSು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ, ಸೊ ಸಿಂಪಲ್ ಆಗಿರುತ್ತೆ. ಮತ್ತು ಟ್ರಾನ್ಸ್ಲೇಷನ್ಸ್ ಆಯಿತು, ಪ್ರಿಸೈಸ್ ಆಯಿತು, ಅವೆಲ್ಲ ಜೊತೆಗೆ ನೋಡಿ. ನೀವು ಸರ್ಕಾರಿ ನೌಕರಿ ಜೊತೆಗೆ ಪ್ರೈವೇಟ್ ಜಾಬನ್ನು ಹುಡುಕ್ತಿದ್ರೆ ಒಂದು ವೇಳೆ ಬ್ಯಾಕಪ್ ಥರ, ಇಲ್ಲ ಅಂದರೆ ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ನಿಮ್ಮ ಫ್ರೆಂಡ್ಸ್ ಇರ್ತಾರೆ. ಸೊ ಅವರೆಲ್ಲ ಪ್ರೈವೇಟ್ ಜಾಬ್ಸ್ನ, ಒಂದು ಒಳ್ಳೆಯ ಜಾಬ್ನ ಹುಡುಕ್ತಾ ಇರ್ತಾರೆ ಪ್ರೈವೇಟ್ನಲ್ಲೂ. ಸೊ IT ಸೆಕ್ಟರು ಇತ್ಯಾದಿ. ಸೊ ಇದರ ಬಗ್ಗೆ ಕ್ಲೀನಾಗಿ ಮಾಹಿತಿ ಎಕ್ಸ್ಪರ್ಟ್ಸ್ ಜೊತೆ ನಿಮಗೆ ಸಿಗುತ್ತೆ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಬ್ಸ್ ಕಾರ್ಟ್ ಅಂತಕ್ಕಂಥದ್ದು ಆ ಚಾನಲ್ನ ಲಿಂಕು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ಅರ್ಥ ಆಯ್ತಾ? ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಇದು. ಸೊ ಹಾಗಾದರೆ ಗೆಳೆಯರೆ, ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಸೊ ನಾವು ನಮ್ಮ ಸೆಷನ್ನ ಪ್ರತಿದಿನ ಒಂದು ಕೊಟೇಷನ್ನೊಂದಿಗೆ ಸ್ಟಾರ್ಟ್ ಮಾಡ್ತೀವಿ. ಆ ಕೊಟೇಷನ್, ಇವತ್ತಿನ ಕೊಟೇಷನ್ ನಿಮ್ಮ ಸ್ಕ್ರೀನ್ ಮೇಲೆ ಇದೆ. ಎಲ್ಲರೂ ಒಂದು ಸಾರಿ ಇದನ್ನು ಓದ್ಬಿಡಿ. ಅರ್ಥ ಆಯ್ತಾ? ಸೊ ನೋಡಿ, ಈ 2ರಿಂದ 3 ಲೈನ್ಗಳಲ್ಲಿ ತುಂಬಾ ಅರ್ಥಗರ್ಭಿತವಾಗಿರ್ತಕ್ಕಂತಹ ಈ ಸೆಂಟೆನ್ಸಸ್ಗಳಾಗಿರುತ್ತೆ. ಅಂದರೆ ಸಪೋಸು ಕೆಲವೊಬ್ಬರು ತುಂಬ ಪ್ರಯತ್ನ ಮಾಡಿರ್ತಾರೆ. ಸೊ ಪರ್ಟಿಕ್ಯುಲರ್ ಫೀಲ್ಡ್ನಲ್ಲಿ ನಾನು PC ಆಗಬೇಕು, PSI ಆಗಬೇಕು ಅಂತ, ಕಡೇ ಪಕ್ಷ ಅವ್ರಿಗೆ ಸಿಕ್ಕಿರಲ್ಲ. ಅಂದರೆ ಟ್ಯಾಲೆಂಟ್ ಇಲ್ಲ ಅಂತಲ್ಲ, ಏನೋ ಏಜ್ ರಿಲ್ಯಾಕ್ಸೇಷನ್ ಸಿಗ್ತೇನೋ, ಇಲ್ಲಾಂದ್ರೆ ಸಮಥಿಂಗ್ ಏನೋ ಇಶ್ಯೂಸ್ ಆಗಿ ಸೊ ಅವರು ಆ ಜಾಬ್ನ ಪಡ್ಕೊಂಡಿರಲ್ಲ. ಸೊ ನೋಡಿ, ಪ್ರಯತ್ನ ಅಂತ ಮಾಡಿದ್ದೀರಾ, 100% ಪ್ರಯತ್ನ ಅಂತೂ ಮಾಡಿರ್ತೀರ. ಆದರೆ ಕೆಲವೊಬ್ಬರು ಪ್ರಯತ್ನನೇ ಮಾಡಿರಲ್ಲ, ಅವ್ರಿಗಿಂತ ಬೆಸ್ಟೇ ನಾವು ಅಲ್ವಾ? ಸೊ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಸಿಂಪಲಾಗಿ ಹೇಳ್ತೀನಿ, ನೀವು ಎಷ್ಟು ಸರ್ಕಾರಿ ನೌಕರಿ ಅಂತಕ್ಕಂಥದ್ದು ಪ್ರಿಪ್ರೇಷನ್ ಟೈಮಲ್ಲಿ ಸೊ ತುಂಬ ಡಿಸಿಪ್ಲಿನ್ ಕಳಿಸ್ಕೊಡುತ್ತೆ. ತುಂಬಾ ಡಿಸಿಪ್ಲಿನ್ನು, ಡೆಡಿಕೇಷನ್ನು, ಸೊ ನಮ್ಮ ಮೈಂಡ್ ಮೇಲೆ ಕಂಟ್ರೋಲ್ನ ತಿಳಿಸ್ಕೊಡುತ್ತೆ, ಹೇಳ್ಕೊಡುತ್ತೆ. ನಿಮಗಿದು ಪ್ರಾಕ್ಟೀಸ್ ಮಾಡಿಸುತ್ತೆ. ಇದೊಂದಿದ್ದರೆ ಪ್ರಪಂಚನೇ ಗೆಲ್ಲಬಹುದು. ಅರ್ಥ ಆಯ್ತಾ? ಸೊ ಅಷ್ಟೊಂದು ಬ್ರಾಡಾಗಿ ನೀವು ಯೋಚನೆ ಮಾಡಿದ್ರೆ ಖಂಡಿತ ನಿಮಗೊಂದು ಸೊ ಸಕ್ಸಸ್ಸು 100% ತುಂಬಾ ಸೊ ಒಂದು ಹೈ ಲೆವೆಲ್ ಸಕ್ಸಸ್ಸು ನಿಮಗೆ ಸಿಗುತ್ತೆ. ಅರ್ಥ ಆಯ್ತಾ? ಜೀವನದಲ್ಲಿನ ದೊಡ್ಡ ಸೋಲು ಯಾವುದು? ಪ್ರಯತ್ನವನ್ನು ಮಾಡದೇ ಇರ್ತಕ್ಕಂಥದ್ದು. ಓಕೆ, ಸೊ ನಡೆದಷ್ಟು ದಾರಿ ಇದೆ. ಅಂದರೆ ಸೊ ಯಾವ ಫೀಲ್ಡ್ನಲ್ಲಿ ಬೇಕಾದರೂ ಎಕ್ಸ್ಪರ್ಟ್ಸ್ ಆಗ್ಬೋದು. ಪರ್ಟಿಕ್ಯುಲರ್ ಇದೇ ಫೀಲ್ಡು ಅದೇ ಫೀಲ್ಡು ಅಂತಲ್ಲ, ಆಸಕ್ತಿ ಇದ್ದರೆ ನೀವು ಯಾವ ಫೀಲ್ಡ್ನ ಕಿಂಗ್ ಸಮೇತ ಆಗ್ಬೋದು. ಪರ್ಟಿಕ್ಯುಲರ್ಲಿ ಯಾವುದಕ್ಕೂ ಲಿಮಿಟ್ ಇಲ್ಲ ಗೆಳೆಯರೆ, ತಲೆ ಕೆಡಿಸ್ಕೋಬೇಡಿ. ಓಕೆ, ಪಡೆದಷ್ಟು ಭಾಗ್ಯ ಇದೆ. ಸೊ ಅರ್ಥ ಆಯ್ತಾ? ಸೊ ಇಷ್ಟೆಲ್ಲ ತುಂಬಾ ಇವೆಲ್ಲ ಸಿಂಪಲ್ ಆಗಿರುತ್ತೆ, ಆದರೆ ಇವು ತುಂಬ ಎಫೆಕ್ಟಿವ್ ಆಗಿ ನಮ್ಮ ಮೈಂಡ್ ಮೇಲೆ ಪ್ರಭಾವ ಬೀರುತ್ತೆ.
ಪ್ರತಿದಿನ ನಮ್ಮನ್ನು ಸ್ಟ್ರಾಂಗ್ ವ್ಯಕ್ತಿಯನ್ನಾಗಿರಿಸ್ತಾ ಇರ್ತವೆ. ಸೊ ಅದಕ್ಕೋಸ್ಕರ ಇದನ್ನು ಆ್ಯಡ್ ಮಾಡ್ತಾ ಇರ್ತೀವಿ. ಹಾಗಾದರೆ ನೋಡಿ, ವೇಕೆನ್ಸೀಸ್ ಬಗ್ಗೆ ನಾವು ಮಾತಾಡಿದ್ವಲ್ಲ. ಸೊ ನೋಡಿ ಇಲ್ಲಿ ಆರೋಗ್ಯ ಇಲಾಖೆಯಲ್ಲಿನ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ. ಸೊ ಯಾರು ಹೇಳಿರ್ತಕ್ಕಂಥದ್ದು? ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರವರು ಹೇಳಿರ್ತಕ್ಕಂತಹ ಮಾತು. ಸೊ ನೋಡಿ, ಇರಿ ಒಂದು ಸೆಕೆಂಡ್ ಇರಿ. ನೋಡಿ, ಸೊ ಆರೋಗ್ಯ ಇಲಾಖೆ ಇದೆಲ್ಲ, ಆರೋಗ್ಯ ಇಲಾಖೆ, ಈ ಆರೋಗ್ಯ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳಿದೆ ಅಲ್ವಾ ಫ್ರೆಂಡ್ಸ್, ಈ ಖಾಲಿ ಹುದ್ದೆಗಳಿಗೆ ಭರ್ತಿಗೆ ಕ್ರಮ ತಗೊತೀವಿ ಅಂತಕ್ಕಂಥದ್ದನ್ನು ಇವರು ಹೇಳಿದ್ದಾರೆ. ಸೊ ಹಾಗಾದರೆ ರಾಜ್ಯದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿನ ತಜ್ಞರು, ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳು ಹಾಗೂ ದಂತ ಆರೋಗ್ಯಾಧಿಕಾರಿಗಳ ಹುದ್ದೆಗಳು ಭರ್ತಿಗೆ ಕ್ರಮ ತಗೊಳ್ತೀವಿ ಅಂತಕ್ಕಂಥ ಮಾತನ್ನು ಇವಳು ಹೇಳಿದ್ದಾರೆ. ಅರ್ಥ ಆಯ್ತಾ? ಸೊ ಆರೋಗ್ಯ ಇಲಾಖೆ ಆಯಿತು, ಆರೋಗ್ಯ ಇಲಾಖೆ. ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ರಿಕ್ರೂಟ್ಮೆಂಟ್ ನಡೆಯುತ್ತೆ, ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ. ಅರ್ಥ ಆಯ್ತಾ? ಅದೇ ರೀತಿ ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದ್ರೆ, ಸೆಕೆಂಡಿರಿ, ನೆಕ್ಸ್ಟು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನೋಡಿ, ಬೋಧಕ ಮತ್ತು ಬೋಧಕೇತರ ಟೀಚಿಂಗು ಮತ್ತು ನಾನ್ ಟೀಚಿಂಗ್ ಸ್ಟಾಫ್ದು ಹುದ್ದೆಗಳು ಅಪ್ಕಮಿಂಗ್ ನೋಟಿಫಿಕೇಷನ್ನು ನಡೆಯುತ್ತೆ, ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ದು. ಅರ್ಥ ಆಯ್ತಾ? ಸೊ ಹಾಗಾದರೆ ನೋಡಿ, ರಾಜ್ಯದ ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಗಳಲ್ಲಿ 2,000, ಸುಮಾರು 2,000 ಫ್ರೆಂಡ್ಸ್. ಇದು ಚಿಕ್ಕ ಸಂಖ್ಯೆ ಅಲ್ಲ. ಸೊ 2,000 ಹುದ್ದೆಗಳು ಯಾವುದ್ರಲ್ಲಪ್ಪ ಅಂತ ಹೇಳಿದ್ರೆ, 2,000 ಹುದ್ದೆಗಳು ಯಾರ್ಯಾರು? ಮತ್ತು ಇಲ್ಲಿ ನೋಡಿ, ಬೋಧಕ, ಟೀಚಿಂಗ್ ಮತ್ತು ಬೋಧಕೇತರ ನಾನ್ ಟೀಚಿಂಗ್ ಸ್ಟಾಫ್. ಸೊ ಯಾವುದು? ರಾಜ್ಯದ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಅಲ್ಲಿ ಈ ಹುದ್ದೆಗಳು ಖಾಲಿ ಇರ್ತವೆ. ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ಭರ್ತಿಗೆ ಶೀಘ್ರದಲ್ಲೇ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸಲಾಗುವುದು ಅಂತಕ್ಕಂಥ ಮಾತನ್ನು ನಮ್ಮ ಉನ್ನತ ಶಿಕ್ಷಣದ ಸಚಿವರು ಡಾಕ್ಟರ್ MC ಸುಧಾಕರ್ ಅವರು ಹೇಳಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಸೊ ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಪದವಿ ಕಾಲೇಜುಗಳಲ್ಲಿನ ಪ್ರಾಂಶುಪಾಲರ ಖಾಲಿ ಹುದ್ದೆಗಳ ಭರ್ತಿ, ಪ್ರಿನ್ಸಿಪಲ್ಗಳ ಭರ್ತಿ ಸಮೇತ ನಡೆಯುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಉನ್ನತ ಶಿಕ್ಷಣ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ಪದವಿ ಕಾಲೇಜುಗಳ ಪ್ರಾಂಶುಪಾಲರ ಹುದ್ದೆಯ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲಾಗುತ್ತದೆ ಅಂತಕ್ಕಂಥ ಒಂದು ಮಾತನ್ನು ಇವರು ಹೇಳಿರ್ತಕ್ಕಂಥದ್ದು ಗೆಳೆಯರೆ. ಅರ್ಥ ಆಯ್ತಾ? ಮೆರಿಟ್ ಪಟ್ಟಿಯಲ್ಲಿನ ಅಭ್ಯರ್ಥಿಗಳಿಂದ ಸ್ವೀಕೃತಗೊಂಡ ದಾಖಲೆಗಳು ಪರಿಶೀಲನೆ ಹಂತದಲ್ಲಿದೆ, ಶೀಘ್ರದಲ್ಲೇ ತಾತ್ಕಾಲಿಕ ಪಟ್ಟಿ ಪ್ರಕಟಿಸಲು ಕ್ರಮ ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ಇವರು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಇಷ್ಟೆಲ್ಲ ರಿಕ್ರೂಟ್ಮೆಂಟ್ ನಡೆಯುತ್ತೆ. ರಿಕ್ರೂಟ್ಮೆಂಟಲ್ಲಿ ಯಾವುದೇ ರೀತಿಯಾದಂತಹ ಕಾಂಪ್ರಮೈಸುಗಳು ಮಾಡಲ್ಲ. ಆದರೆ ಇದಿದೆ ಅಲ್ವಾ, ಒಳ ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದು ರಿಪೋರ್ಟ್ ಬಂದರೆ, ಫೈನಲ್ ರಿಪೋರ್ಟು ಅಪ್ರಾಕ್ಸಿಮೇಟ್ಲಿ ಇನ್ನು 2 months ತೊಗೊತಾರೆ, 60 ದಿನ ಅಂತೂ ತೊಗೊಳ್ತಾರೆ ಫೈನಲ್ ರಿಪೋರ್ಟ್ ಬರೋದಕ್ಕೆ. ಅದು ಬಂದಿದ್ದ ತಕ್ಷಣ ಇಷ್ಟೆಲ್ಲ ನೋಡಿ, ಎಲ್ಲೆಲ್ಲಿದೆ ಹುದ್ದೆಗಳು ಅಂತ ಹೇಳಿದ್ರೆ, ಪೊಲೀಸ್ ಇಲಾಖೆಯಲ್ಲಿದೆ ಅಲ್ವಾ, ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಇದೆ, ಮತ್ತು ಯಾವುದಕ್ಕಿದೆ ಅಂತ ಹೇಳಿದ್ರೆ, ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇದೆ. ಮತ್ತು ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ SDA ಮತ್ತು FDAಗೆ ಸಂಬಂಧಪಟ್ಟಿರ್ತಕ್ಕಂತಹ FDA ಹುದ್ದೆಗಳಿದೆ. ಓಕೆನಾ? ಇಷ್ಟೆಲ್ಲ ಹುದ್ದೆಗಳು ಇರ್ತವೆ. ಇನ್ನು ಇತ್ಯಾದಿ ಹುದ್ದೆಗಳು ಇದ್ದಾವೆ. ಇವುಗಳ ಬಗ್ಗೆ ಒಂದೊಂದನ್ನು ಡಿಸ್ಕಸ್ ಮಾಡೋಣ ಅಪ್ಕಮಿಂಗ್ ಡೇಸ್ನಲ್ಲಿ. ಜೊತೆಗೆ ಗೆಳೆಯರೇ, ಏನಪ್ಪ ಅಂತ ಹೇಳಿದ್ರೆ, ಖಂಡಿತವಾಗಿ ನಿಮಗೆ ಇದರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ. ಮತ್ತು ಇನ್ನೊಂದು ಏನು ಗೊತ್ತಾ, ಅಪ್ಕಮಿಂಗ್ ಡೇಸ್ನಲ್ಲಿ ನಾವು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಕ್ಲಾಸಸ್ಸು ಯಾವ ರೀತಿಯಲ್ಲಿರುತ್ತೆ ಅಂದರೆ, ತುಂಬ ಎಫೆಕ್ಟಿವ್ ಆಗಿರುತ್ತೆ ಮತ್ತು ತುಂಬಾ ಅಮೇಝಿಂಗ್ ಆಗಿರ್ತಕ್ಕಂಥ ಕ್ಲಾಸಸ್ ಆಗಿರುತ್ತೆ, ತುಂಬ ಸುಲಭವಾಗಿರುತ್ತೆ. ಹಾಗಾದರೆ ಆ ಕ್ಲಾಸಸ್ ಯಾವ್ಯಾವು ಅಂತ ಒಂದು ಚೂರು ನೋಡೋದಾದರೆ, ಆ ಕ್ಲಾಸಸ್ನಲ್ಲಿ ಏನಪ್ಪ ಅಂತ ಹೇಳೋದಾದರೆ, ಫಸ್ಟು ಏನಪ್ಪ ಅಂತ ಹೇಳೋದಾದರೆ ನೋಡಿ, ಪಿ ಎಸ್ ಐ ಹುದ್ದೆಗಳಿಗೆ
ಸಂಬಂಧಪಟ್ಟಿರ್ತಕ್ಕಂತಹ ಪಠ್ಯಕ್ರಮ, ಪರ್ಟಿಕ್ಯುಲರ್ಲಿ ಇಲಾಖೆಯವರು ನೋಟಿಫಿಕೇಷನಲ್ಲಿ ಇದೇ ಪಠ್ಯಕ್ರಮ ಅಂತ ಡೀಟೇಲಾಗಿ ಅನಲೈಸ್ ಮಾಡಿ ಕೊಡಲ್ಲ. ಲೈಕ್ UPSC ಥರ ಸೊ KPSC KS ಪರೀಕ್ಷೆಗಳಿಗೆ ಪರ್ಟಿಕ್ಯುಲರ್ ಡೀಟೇಲಾಗಿ ಸಿಲೆಬಸ್ ಇರುತ್ತಲ್ಲ, ಆ ರೀತಿ ಕೊಡಲ್ಲ. ಇದನ್ನು ನಾವು ಸೊ ಕ್ಲೀನಾಗಿ ಈ ಸಿಲಬಸ್ನ ಕ್ರ್ಯಾಕ್ ಮಾಡಿ ಕ್ಲೀನಾಗಿ ಅದರಲ್ಲಿ ಮತ್ತೆ 2 ರೀತಿ ಡಿವೈಡ್ ಮಾಡಿ, ಒಂದು ತುಂಬ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಮತ್ತು ಇಲ್ಲಿ ಓಕೆ ಸೊ ಇದೂ ಇಂಪಾರ್ಟೆಂಟ್ ಇರುತ್ತೆ. 60% 40% ಈ ಟಾಪಿಕ್ಗಳು ಈ ಸಿಲೆಬಸ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಇದನ್ನು ತುಂಬ ಹೆಚ್ಚಿನ ಸೊ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ಈ ಸಿಲೆಬಸ್ಸು ಓಕೆ, ಬಟ್ ಇದನ್ನು ತುಂಬ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ಈ ರೀತಿ ಡಿವೈಡ್ ಮಾಡಿಕೊಂಡ್ರೆ ಸೆಗ್ಮೆಂಟ್ಸ್ನಲ್ಲಿ ನಮಗೆ ಈಸಿ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿ ಕ್ಲೀನಾಗಿ ಡೆಪ್ತಾಗಿ GK ಪೇಪರ್ನ ಈ ರೀತಿ ಡಿವೈಡ್ ಮಾಡಿದರೆ, ಮತ್ತು ಇನ್ನೊಂದು ಪೇಪರ್ ಇದೆ, ಅದು ಯಾವುದಪ್ಪ ಅಂತ ಹೇಳಿದ್ರೆ ಪೇಪರ್ 1 ಅಂತಕ್ಕಂಥದ್ದು, P1 ಅಂತ ಬರಿತೀನಿ. ಇದರಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಫಸ್ಟ್ ಎಸ್ಸೆ ಇರುತ್ತೆ. ಎಸ್ಸೆ ಯಾವಾಗಲೂ 8 ವರ್ಷದ ಹಿಂದೆ ಕೇಳ್ತಾ ಇದ್ದಿದ್ದು ಎಸ್ಸೆಗಳು ಇವಾಗ ಕೇಳ್ತಾ ಇರೋ ಎಸ್ಸೆಗಳಿಗೆ ತುಂಬಾ ವ್ಯತ್ಯಾಸ ಇದೆ. ಇವಾಗ ಯಾವುದೇ ರೀತಿಯಾದಂಥ ಎಸ್ಸೆಗಳು ಡೈರೆಕ್ಟಾಗಿ ಬರೋದಿಲ್ಲ. ಸೊ ಜೊತೆಗೆ ಇನ್ನು ಸೊ ಹೇಳಬೇಕಾದ್ರೆ 1 ರಿಂದ 2 ವಿಷಯಗಳನ್ನು ಸೇರಿಸಿ ಎಸ್ಸೆ ಕೊಡ್ತಾನೆ. ಇಲ್ಲಾಂದರೆ ಇಂಡೈರೆಕ್ಟಾಗಿ ಎಸ್ಸೆಸ್ ಬರ್ತಾ ಇರುತ್ತೆ. ಪ್ರತಿಯೊಂದನ್ನು ಸೊ ಇಲ್ಲಿ ಓದ್ಕೊಂಡು ಹೋಗಿರೋದೇ ಒಂದು ಎಸ್ಸೆ ಆದರೆ ಅಲ್ಲಿ ಎಕ್ಸಾಮ್ನಲ್ಲಿ ಬರೋದೇ ಒಂದು ಎಸ್ಸೆ. ಇಂಥ ಸಿಚುವೇಷನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಎಸ್ನೆಸ್ನ ಯಾವ ರೀತಿ ಬ್ಯೂಟಿಫುಲ್ಲಾಗಿ ಬರೀಬೇಕು ಅಂತಕ್ಕಂಥದ್ದು ನಾವು ಇದರಲ್ಲಿ ತಿಳಿಸ್ಕೊಡ್ತೀವಿ. ಪ್ರಾಕ್ಟೀಸ್ ಸೆಷನ್ಸ್ ಸಮೇತ ಕೊಡ್ತೀವಿ. ಜೊತೆಗೆ ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಟ್ರಾನ್ಸ್ಲೇಷನ್ಸ್ ಈ ಟ್ರಾನ್ಸ್ಲೇಷನ್ಗಳು ಜನರಿಗೆ ಅಂದರೆ ಅಭ್ಯರ್ಥಿಗಳಿಗೆ ಎಷ್ಟು ಭಯ ಹಿಡಿಸುತ್ತಂದರೆ, ನನಗೆ ಇಂಗ್ಲೀಷ್ ಬರಲ್ಲ, ನನಗೆ ಕನ್ನಡ ಬರಲ್ಲ, ಸೊ ನಾನು PSI ಎಕ್ಸಾಮ್ ಬರೆಯೋಕ್ಕೆ ಎಲಿಜಿಬಲ್ ಇಲ್ಲ ಅನ್ನೋ ಅಷ್ಟು ಭಯ ಪಡಿಸುತ್ತೆ. ಇದನ್ನು ಯಾವ ರೀತಿ ಕ್ರ್ಯಾಕ್ ಮಾಡಬೇಕಂತಕ್ಕಂಥದ್ದನ್ನು ಹೇಳ್ಕೊಡ್ತೀವಿ. ಜೊತೆಗೆ ಸೊ ಪ್ರಿಸೈಸ್ ರೈಟಿಂಗ್ ಅಂತಕ್ಕಂಥದ್ದಿದೆ. ಇದನ್ನು ಸಮೇತ ಯಾವ ರೀತಿ ವಿತ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಬರೀಬೇಕು ಅಂತಕ್ಕಂಥದ್ದು ಕ್ಲೀನಾಗಿ ಡೀಟೇಲಾಗಿ ವಿತ್ ಎಕ್ಸಾಂಪಲ್ಸು ತೋರಿಸ್ತಾ ನಾವು ನಿಮಗೆ ಸಿಂಪ್ಲಿಫೈ ಮಾಡ್ತಕ್ಕಂತಹ ಕೆಲಸವನ್ನು ಅಪ್ಕಮಿಂಗ್ ಡೇಸ್ನಲ್ಲಿ ನಾವು ಮಾಡ್ತೀವಿ. ಸೊ ಹಾಗಾದರೆ ಗೆಳೆಯರೆ, ಸೊ ಇದೆಲ್ಲ ನಮ್ಮ ಈ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ. GK PC ಹುಡುಗರಿಗೂ GK ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ರೀತಿ 70+ ಸ್ಕೋರ್ ಮಾಡ್ಕೋಬಹುದು ಸಿಂಪಲ್ಲಾಗಿ. ಸೊ ಎಲ್ಲೂ ಹೋಗದೆ ಸೊ ಇಲ್ಲೇ ನಮ್ಮ ಚಾನಲ್ ಮೇಲೆ ಡಿಪೆಂಡ್ ಆಗಿ ಸಮೇತ ನೀವು ಮಾಡ್ಕೋಬೋದು. ಅಷ್ಟು ಎಫೆಕ್ಟಿವ್ ಆಗಿರುತ್ತೆ. ನೀವು ಅದರಲ್ಲಿ ಕ್ವಾಲಿಟಿಯಲ್ಲಿ ಕಂಟೆಂಟ್ನಲ್ಲಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ಗಳಿರಲ್ಲ. ತುಂಬ ಸುಲಭವಾಗಿರುತ್ತೆ. ಸೊ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದರ ಹಿಂದೆ ತುಂಬ ರಿಸರ್ಚ್ ಟೀಮ್ಗಳು ಇರುತ್ತೆ. ಅರ್ಥ ಆಯ್ತಾ? ಸೊ ಹಾಗಾದರೆ ಗೆಳೆಯರೆ, ಮೀಟ್ ಆಗೋಣ ನೆಕ್ಸ್ಟ್ ಸೆಷನಲ್ಲಿ ಎಫೆಕ್ಟಿವ್ ಆಗಿರ್ತಕ್ಕಂತಹ ಕಂಟೆಂಟ್ನೊಳಗೆ. ನಾಳೆ ನಿಮಗೆ ನಾನು ಇದೇ ಸಮಯಕ್ಕೆ ಮೀಟ್ ಆಗ್ತೀನಿ. ಹಾಗಾದರೆ ಗೆಳೆಯರೆ, ಮೀಟ್ ಆಗೋಣ ನಾಳೆ. ಅಲ್ಲಿವರೆಗೂ ಟೇಕ್ ಕೇರ್. ಖುಷಿಯಾಗಿರಿ, ನಗನಗ್ತಾ ಇರಿ, ಚೆನ್ನಾಗಿ ಸ್ಟಡಿ ಮಾಡಿ, ಆರೋಗ್ಯದ ಮೇಲೆ ಗಮನ ಹರಿಸಿ, ಫಿಟ್ಟಾಗಿರಿ ಮತ್ತು ಸೊ ಚೆನ್ನಾಗಿ ಸ್ಟಡಿ ಮಾಡಿ. ಮೀಟ್ ಆಗೋಣ ಗೆಳೆಯರೆ ನೆಕ್ಸ್ಟ್ ಸೆಷನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.